ಹಬ್ಬ ಆಯ್ತು ಮಾತಾಡ್ತಿದ್ದೀವಿ ನೀವೇನ್ ನಾವ್ ಹೇಳಿದ್ವಲ್ಲ ಸರ್, ನಾವು ಕಾನೂನನ್ನ ಪಾಲನೆ ಮಾಡ್ತೀವಿ. ಇಲ್ಲ, ನೀವೆಲ್ಲರೂ ಮಾಡ್ಬೇಕು. ಈಗ ಈದ್ ಮೇಲೆ ಮಾಡಿದ್ರ 3 ಜನ ಬೈಕ್ ನೋಡಿದ್ರೆ ವಿಡಿಯೋ ತೋರ್ಸ್ಲಾ? ಏನ್ ಮಾಡಿರಿ? ಏನ್ ಆಕ್ಷನ್ ತಗೊಂಡಿರಿ? ನೋಡಿ ಸರ್, ನಾವು ಜೋಲ್ ಮಾಡಂಗ್ ಮಾಡ್ತೀರ ನೀವು ಮಾಡ್ತಿರೋದು. ಈಗ ಒಬ್ರು ನೋಡಿ ಸರ್ ಕೇಳಿ, ಕಾನೂನಿಗೆ ಗೌರವ ಕೊಡ್ತೀವಿ, ಕಾನೂನ ಪಾಲನೆ ಮಾಡ್ತೀವಿ. ಆದ್ರೆ ಕೇಳ್ರಿ, ಒಬ್ಬರಿಗೆ ಒಮ್ಮೆ ಮಾಡಿದ್ರೆ ನಾವು ಸಹಿಸಲ್ಲ. ನೀವಾಗಲೇ ಗೊಂದಲ ಮಾಡ್ಬೇಡ್ರಿ ಅಷ್ಟೇ. ನೀವೇ ಗೊಂದಲ ಮಾಡ್ತಿದ್ರಿ. ಈಗ ನೀವು ಗೊಂದಲ ಮಾಡ್ತಿದ್ದೀರಾ, ನೀವೇ ಮಾಡ್ತಿರೋದು ಗೊಂದಲ. ಈಗ ಮತ್ತೀಗ ಈಗ ನಾವ್ ಹೇಳ್ತೀವಲ್ಲ, ಗಾಡಿ ಚೆಕ್ ಮಾಡ್ತೀವಿ ಅಂದ್ರಲ್ಲ, ನಾವೆಲ್ಲ ಹೇಳಿ ಕರ್ಕೊಂಡ್ ಬಂದಿದ್ದೋಣ. ಗಾಡಿ ಚೆಕ್ ಮಾಡ್ತೀವಿ ಹಂಗಲ್ಲ, ಗಾಡಿ ಚೆಕ್ ಸರ್ ಜೋರ್ ಮಾಡಕ್ ನೀವು ಮಾಡ್ತಿದ್ದೀರಾ? ನೋಡ್ರಿ, ಹೌದಾ? ಈ ಕರ್ತವ್ಯ ನೀವು ಕರ್ತವ್ಯ ಮಾಡ್ರಿ. ಕರ್ತವ್ಯ ನಿಮ್ ಹಬ್ಬ ಇಲ್ಲ, ಆದ್ರೆ ಸೆಲೆಕ್ಟಿವ್ ಕರ್ತವ್ಯಕ್ಕೆ ನಮ್ದು ಅಬ್ಜೆಕ್ಷನ್ ಇದೆ. ನಿಮ್ ಕರ್ತವ್ಯಕ್ಕೆ ಈದ್ ಮಿಲಾದ್ದಲ್ಲಿ 3 ಜನ ಬೈಕ್ ರ್ಯಾಲಿ ಹೋಗಿದ್ದಾರೆ. ಏನ್ ಮಾಡಿದ್ರಿ ಹೇಳ್ರಿ? ಈಗ ಈದ್ ಮಿಲಾದಲ್ಲಿ 3 ಜನ, 4 ಜನ, 5 ಜನ ಹೋಗಿದ್ದಾರೆ. ಎಷ್ಟು ಕೇಸ್ ಹಾಕಿದ್ರಿ? ಎಷ್ಟು ಆಕ್ಷನ್ ತಗೊಂಡಿರಿ ಹೇಳ್ರಿ? ಈ ದಸರಾ ಹಬ್ಬಕ್ಕೆ ನೀವು ಕಾನೂನು ಮಾಡ್ತಿದ್ದೀರಾ, ಈದ್ ಮಿಲಾದಲ್ಲಿ ಏನ್ ಮಾಡಿದೀರಾ ಹೇಳ್ರಿ? ಈಗ ಎಷ್ಟು ಕೇಸ್ ಹಾಕಿರಿ ಹೇಳ್ರಿ? ನಾವೇನ್ ಕೊಟ್ಟಿಲ್ಲ ರೋಡ್ ಮ್ಯಾಪ್, ಅದೇ ರೋಡ್ ಮ್ಯಾಪ್ ಹೋಗೋದು. ದಯಮಾಡಿ ಎಲ್ಲಾರ್ಗು ಅದು ಹೇಳಿದ್ದೀವಿ. ಈದ್ ಮಿಲಾದಲ್ಲಿ ಚೆಕ್ ಮಾಡಿದ್ರೆ ಈದ್ ಮಿಲಾದ್ ಇಲ್ಲ ಆಗಲ್ಲ. ನೋಡ್ರಿ, ದಬ್ಬಾಳಿಕೆ ಏನ್ ಮಾತಾಡಿ? ನಾ ಏನ್ ಮಾತಾಡಿನಿ? ನೋಡಿ, ಈದ್ ಮಿಲಾದಲ್ಲಿ ನೀವ್ ಮಾತಾಡ್ತೀರಿ. ನಮ್ ತಾಳ್ಮೆ ಕೆಡಿಸ್ತೀರಿ ನೀವು. ನೋಡ್ರಿ, ನಾನು ಮಾಡಬೇಡ ಅಂತ ಹೇಳಿದ್ದೀನಿ.